ಎಲ್ಲೂ ಈ ರೀತಿ ಆದಾಯ ಬರುವಂಥದ್ದಿಲ್ಲ. 3,75,00,000 ದುಡ್ಡಿದೆ, 71 ಲಕ್ಷ ದುಡ್ಡಿದೆ. ಈಗ ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ನಾವು ಈ ಕ್ರೀಡಾಂಗಣದ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಬಾಡಿಗೆ ಕೂಡ ಇಷ್ಟು ಬಾಡಿಗೆ 1,35,00,000 ಬಾಡಿಗೆ ಉಳಿಸ್ಕೊಳೋಂಥ ಕೆಲಸ ಆಗಿದೆ. ಅದರಿಂದ ಇವತ್ತು ಭಾಳ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅಂತಕ್ಕಂಥ ಮಾತಾಡಿದ್ದೀವಿ. ಇದಕ್ಕೆ ನೇರವಾಗಿ 10 ವರ್ಷಗಳ ಆಡಳಿತ ಮಾಡಿದಂಥ ಆ ಸಂದರ್ಭದಲ್ಲಿ ನಾನು ನಿಮ್ಗೆ ಒಂದು ವಿಚಾರ ಹೇಳಲಿಕ್ಕೆ, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಕ್ರೀಡಾಂಗಣಗಳ ಅಭಿವೃದ್ಧಿ ಕುರಿತು ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿ ನಂತರ ಸುದ್ದಿಗಾರರೊಂದಿಗೆ ಸಚಿವ ಎಂಸಿ ಸುಧಾಕರ್ ಮಾತನಾಡಿದರು. ಜಿಲ್ಲಾ ಕೇಂದ್ರದ ಕ್ರೀಡಾಂಗಣ ಸೇರಿದಂತೆ ತಾಲೂಕು ಕೇಂದ್ರಗಳ ಕ್ರೀಡಾಂಗಣಗಳನ್ನು ಅಭಿವೃದ್ಧಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಜಿಲ್ಲಾ ಕೇಂದ್ರದಲ್ಲಿನ ಸರಂಬಿ ಕ್ರೀಡಾಂಗಣವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 69 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಯೋಜಿಸಿ ಈಗಾಗಲೇ ನೀಲಿ ನಕ್ಷೆ ಸಿದ್ಧಪಡಿಸಲಾಗಿದೆ. ಅದರ ಭಾಗವಾಗಿ ಮೊದಲ ಹಂತದ ಪೆವಿಲಿಯನ್ ಬ್ಲಾಕ್ ನಿರ್ಮಿಸಲು 10 ಕೋಟಿ ಹಣವನ್ನು ಮಂಜೂರಾಗಿದ್ದು, ಅನುದಾನದ ಕೆಲಸ ಕಾರ್ಯಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಪಡೆಯುವ ಪ್ರಕ್ರಿಯೆ ಪ್ರಸ್ತುತ ಚಾಲನೆಯಲ್ಲಿದೆ. ಚಿಂತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣ ಮಾಡಲು 9 ಕೋಟಿ ಮಂಜೂರಾಗಿದೆ. ಚಿಂತಾಮಣಿ ನಗರ ಲೋಕೋಪಯೋಗಿ ಇಲಾಖೆಯ ಬಳಿ 9 ಎಕರೆ ಜಾಗದಲ್ಲಿ ನೈಜ ಹುಲ್ಲು ಹಾಸಿನ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಿಸಲು 7 ಕೋಟಿ ಅನುದಾನ ಮಂಜೂರಾಗಿದೆ. ಈ ಎಲ್ಲಾ ಕಾರ್ಯಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ಪ್ರಕ್ರಿಯೆ ಚಾಲನೆಯಲ್ಲಿದ್ದು, ಸದ್ಯದಲ್ಲೇ ಸದರಿ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಗಳು ನೆರವೇರಲಿವೆ ಎಂದರು. ಎಲ್ಲೂ ಈ ರೀತಿ ಆದಾಯ ಬರುವಂಥದ್ದಿಲ್ಲ. 3,75,00,000 ದುಡ್ಡಿದೆ, 71 ಲಕ್ಷ ದುಡ್ಡಿದೆ. ಈಗ ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ನಾವು ಈ ಕ್ರೀಡಾಂಗಣದ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಬಾಡಿಗೆ ಕೂಡ ಇಷ್ಟು ಬಾಡಿಗೆ 1,35,00,000 ಬಾಡಿಗೆ ಉಳಿಸ್ಕೊಳೋಂಥ ಕೆಲಸ ಆಗಿದೆ. ಅದರಿಂದ ಇವತ್ತು ಭಾಳ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅಂತಕ್ಕಂಥ ಮಾತಾಡಿದ್ದೀವಿ. ಇದಕ್ಕೆ ನೇರವಾಗಿ 10 ವರ್ಷಗಳ ಆಡಳಿತ ಮಾಡಿದಂಥ ಆ ಸಂದರ್ಭದಲ್ಲಿ ನಾನು ನಿಮ್ಗೆ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸ್ಟೇಡಿಯಂ ನಿರ್ವಹಣೆ ಸಮಿತಿ ಬಂದಿದ್ದು, ಅಧ್ಯಕ್ಷರು ಬಂದು ಇಒ ಇದ್ದರು, ಶಾಸಕರು ಅದರಲ್ಲಿ ಸಮಿತಿ ಸದಸ್ಯರು ಇರಲಿಲ್ಲ. ನಾನು ಒತ್ತಾಯ ಮಾಡಿ ವಿಶೇಷ ಆಹ್ವಾನಿತರು ಅಂಥೇಳಿ ನಾನು ಅಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ. ನಂತರ 2013 ನಂತರ ಅಲ್ಲಿ ಏನಾಯಿತು, ಸರ್ಕಾರದಲ್ಲಿ ಶಾಸಕರನ್ನು ಅಧ್ಯಕ್ಷರನ್ನು ಮಾಡಿ ಸ್ಥಳೀಯ ಸ್ಟೇಡಿಯಂ ಸಮಿತಿ ಅಧ್ಯಕ್ಷರನ್ನು ಮಾಡಿ ಆದೇಶ ಮಾಡಿದ ಮೇಲೆ ಸ್ಥಳೀಯ ಶಾಸಕರು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾರೆ. ಅಲ್ಲಿ ಏನಪ್ಪ ಅಂದರೆ ನಾವು ಡಿಸೈನ್ ಮಾಡಿದಂಥ ಎಲ್ಲ ವ್ಯವಸ್ಥೆಗಳಲ್ಲಿ ಟಾಯ್ಲೆಟು ಮತ್ತೊಂದು ರೆಡಿ ಆದಮೇಲೆ ಆ ಟಾಯ್ಲೆಟ್ಗೊಂದು ಬೋರ್ಡ್ ಹಾಕ್ಸ್ಕೊಂಡವ್ರು, ಇನಾಗ್ರೇಷನ್ ಮಾಡಿರುವಂಥ ದುಡ್ಡು ಮಾತ್ರ 1 ರೂಪಾಯಿ ತಂದಿಲ್ಲ, ಯಾವುದೇ ದುಡ್ಡು ತರುವಂಥ ಕೆಲಸ ಮಾಡಲಿಲ್ಲ. ದೊಡ್ಡದಾಗಿ 1 ಎಕರೆ ಜಾಗ ಕೊಡಿಸ್ಬಿಟ್ಟು ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಮಾಡ್ತೀವಿ ಅಂತ ಹೇಳಿದ್ರು. ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲು ಇಲ್ಲ, ಯಾವುದೂ ಇಲ್ಲ. 1 ಎಕರೆ ಜಾಗ ಊರಿಂದ ಆಚೆ ನಗರಸಭೆಯ ಪರಿಮಿತಿಯಿಂದ ಹೊರಗಡೆ 1 ಎಕರೆ ಜಾಗ ಕಟಮಾಚನಹಳ್ಳಿ ಗ್ರಾಮದ ಸಮೀಪ ಅಲ್ಲಿ ನಂಬರಲ್ಲಿ 1 ಎಕರೆ ಜಾಗ ಕೊಡಿಸಿದ್ದಾರೆ. ಅದು ಬಿಟ್ಟು 1 ರೂಪಾಯಿ ಹೆಚ್ಚುವರಿ ಅನುದಾನ ಮತ್ತೊಂದು ಯಾವುದು ಸ್ಟೇಡಿಯಂಗೆ ತಂದು ಅಭಿವೃದ್ಧಿ ಮಾಡೋಂಥದ್ದು ಮಾಡಲಿಲ್ಲ. ಏನು ಬಾಡಿಗೆಗಳಿಂದ ಬಂದಂಥ ದುಡ್ಡಲ್ಲಿ ಅಲ್ಲಿ ಮಣ್ಣು ಹಾಕುವಂಥದ್ದು, ಅಲ್ಲೇನೋ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟು ಮತ್ತೊಂದು ಹಾಕಿದ್ದಾರೆ. ನಾನು ಹಿಂದೆ ಒಂದು ಬ್ರೆಜಿಲಲ್ಲಿ ಬಂದು ಮಾಡಿರುವಂಥ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟ್ ನೋಡ್ಕೊಂಬನ್ನಿ, ಇವತ್ತು ಯಾವ ರೀತಿ ಇದೆ. ಸ್ಟೇನ್ಲೆಸ್ ಸ್ಟೀಲ್ದು ಕೇವಲ 1.5 ಲಕ್ಷ ರೂಪಾಯಲ್ಲಿ ಮಾಡಿಸಿರುವಂಥದ್ದು. ಈಗ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವಂಥ ಆ ಎಕ್ವಿಪ್ಮೆಂಟ್ಸ್ ಪರಿಸ್ಥಿತಿ ನೀವು ನೋಡ್ಕೊಂಬನ್ನಿ. ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಮಾಡ್ತೀವಿ ಅಂತ ಹೇಳಿದ್ರು. ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲು ಇಲ್ಲ, ಯಾವುದೂ ಇಲ್ಲ. 1 ಎಕರೆ ಜಾಗ ಊರಿಂದ ಆಚೆ ನಗರಸಭೆಯ ಪರಿಮಿತಿಯಿಂದ ಹೊರಗಡೆ 1 ಎಕರೆ ಜಾಗ ಕಟಮಾಚನಹಳ್ಳಿ ಗ್ರಾಮದ ಸಮೀಪ ಅಲ್ಲಿ ನಂಬರಲ್ಲಿ 1 ಎಕರೆ ಜಾಗ ಕೊಡಿಸಿದ್ದಾರೆ. ಅದು ಬಿಟ್ಟು 1 ರೂಪಾಯಿ ಹೆಚ್ಚುವರಿ ಅನುದಾನ ಮತ್ತೊಂದು ಯಾವುದು ಸ್ಟೇಡಿಯಂಗೆ ತಂದು ಅಭಿವೃದ್ಧಿ ಮಾಡೋಂಥದ್ದು ಮಾಡಲಿಲ್ಲ. ಏನು ಬಾಡಿಗೆಗಳಿಂದ ಬಂದಂಥ ದುಡ್ಡಲ್ಲಿ ಅಲ್ಲಿ ಮಣ್ಣು ಹಾಕುವಂಥದ್ದು, ಅಲ್ಲೇನೋ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟು ಮತ್ತೊಂದು ಹಾಕಿದ್ದಾರೆ. ನಾನು ಹಿಂದೆ ಒಂದು ಬ್ರೆಜಿಲಲ್ಲಿ ಬಂದು ಮಾಡಿರುವಂಥ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟ್ ನೋಡ್ಕೊಂಬನ್ನಿ, ಇವತ್ತು ಯಾವ ರೀತಿ ಇದೆ. ಸ್ಟೇನ್ಲೆಸ್ ಸ್ಟೀಲ್ದು ಕೇವಲ 1.5 ಲಕ್ಷ ರೂಪಾಯಲ್ಲಿ ಮಾಡಿಸಿರುವಂಥದ್ದು. ಈಗ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವಂಥ ಆ ಎಕ್ವಿಪ್ಮೆಂಟ್ಸ್ ಪರಿಸ್ಥಿತಿ ನೀವು ನೋಡ್ಕೊಂಬನ್ನಿ. ಈ ಥರ ಎಲ್ಲ ಆಗಿದೆ. ಆಮೇಲೆ ಯಥೇಚ್ಛವಾಗಿ ಇವತ್ತು ಜಿಮ್ ಎಕ್ವಿಪ್ಮೆಂಟ್ಸು ನಮ್ಮ ಇಲಾಖೆ ಯೂತ್ ಸರ್ವಿಸಸ್ಸಿಂದ ತಂದು ಇದ್ದಾರೆ. ಯಾವುದು ಪ್ಯಾಕಿಂಗ್ ಓಪನ್ ಮಾಡಿಲ್ಲ. ಆ ಪ್ಯಾಕಿಂಗ್ ಓಪನ್ ಮಾಡದೇ ಇರೋದು ಕೂಡ ಕಿಲ್ಬಿಡ್ದಿರ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಈಗ ಅದನ್ನೆಲ್ಲ ತೆಗೆದು ರಿಪೇರಿ ಮಾಡಿಸಿ ಜಿಲ್ಲಾ ಒಂದು ಕ್ರೀಡಾಂಗಣದಲ್ಲಿ ಇವತ್ತು ಅದನ್ನು ಇಡಿಸ್ಬೇಕು ಅಂತ ಕೂಡ ಇವತ್ತು ತೀರ್ಮಾನ ಮಾಡಿದ್ದೀವಿ. ಈ ರೀತಿ ಭಾಳಷ್ಟು ವ್ಯವಸ್ಥೆಗಳು, ಯಾಕಂದರೆ ನಾನು 2 ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದೆ. ಆದರೆ ಅಧಿಕಾರಿಗಳು ಬದಲಾವಣೆ ಆಗ್ತಾ ಹೋಗ್ತಾಯಿದ್ರು. ಕೆಲವರು ಬರ್ತಾರೆ ಹೋಗ್ತಾರೆ, ಇನ್ಚಾರ್ಜ್ ಇರ್ತಾರೆ. ಸರಿಯಾದ ರೀತಿ ಅಧಿಕಾರಿಗಳು ನಮಗೆ ಇದು ಕೆಲಸ ಮಾಡುವಂಥ ಅಧಿಕಾರಿಗಳು ಸಿಕ್ಕಲಿಲ್ಲ. ಈಗ ಸರ್ಕಾರ ಏನಾಯಿತು, 2020-22ರಲ್ಲಿ ಇವತ್ತು 22ರಲ್ಲಿ ಆದೇಶ, ಅದು ಕಮಿಟಿ ಇಷ್ಟೆಲ್ಲ ಮೇಧಾವಿಗಳು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಹೇಳ್ತಾರಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದ ದಾಖಲೆಗಳು ಯಾರ ಹೆಸರಲ್ಲಿ ಇತ್ತು ಅಂತ ದಯವಿಟ್ಟು ತಾವು, ನಾನು ಮೊನ್ನೆನೂ ಕೆಲವ್ರಿಗೆ ಯಾರಿಗೂ ಅನೌಪಚಾರಿಕವಾಗಿ ಹೇಳಿದೆ. ಇಷ್ಟೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪ್ರಭಾವಿಗಳಾಗಿದ್ದು ಕ್ರೀಡಾಂಗಣದ ಅಭಿವೃದ್ಧಿಗೆ 1 ರೂಪಾಯಿ ಕೊಡಿಸಲಿಲ್ಲ ಅವರ ಅವಧಿಯಲ್ಲಿ.
ಅವರು 10 ವರ್ಷ ಶಾಸಕರಾಗಿದ್ದಂಥ ಅವಧಿಯಲ್ಲಿರ್ಬೋದು ಅಥವಾ 3.25 ವರ್ಷ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.